ಅದ್ ನೋಡಿ ಒಂದ್ಸರಿ ಏಡಿ ಇಟ್ಕೊಂಡ್ರೆ ಮತ್ತೆ ಆತರ ಬಿಡಲ್ಲ ಅದು. 2 ಜಾಕ್ ಬಟ್ ಈ ತರ ಏಡಿ ಕಚ್ಕೊಳ್ಳುತ್ತೆ. ಕಾಣಿಸ್ತೀನ ನಾನು. ಹಾಯ್ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಇಂಥ ಒಳ್ಳೆ ಫಾಲ್ಸ್ ಮಧ್ಯೆ ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ಮಲ್ನಾಡ್ ಸ್ಟೈಲ್ ಕಲ್ಲೇಡಿ ಹಿಡಿಯಕ್ಕೆ ಬಂದಿದ್ದೀನಿ. ಯಾವ ತರ ಕಲ್ಲೇಡನ್ನ ಹಿಡಿತೀನಿ, ಯಾವ ತರ ಅದನ್ನ ಫ್ರೈ ಮಾಡ್ತೀನಿ, ಯಾವ ತರ ಟೆಕ್ನಿಕ್ ಯೂಸ್ ಮಾಡ್ತೀನಿ ಎಲ್ಲ ನೋಡಿ. ಇನ್ನೂ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಏನಂದ್ರೆ ಇದು ಬ್ಯಾಂಬೂ ಸ್ಟಿಕ್ ಒಂದು ದಾರ ಕಟ್ಟಿದೀನಿ. ದಾರ ಕಟ್ಟಿ ಕೋಳಿದು ಒಂದು ವೇಸ್ಟೇಜ್ ಬರುತ್ತಲ್ಲ ಒಳಗಡೆದು ಬೋಟಿ, ಅದನ್ನ ಹಾಕಿ ಹಿಡಿತಾ ಇರೋದು ನಿಮ್ಗೆ. ಆಮೇಲೆ ಸರಿ ನೋಡಿ, ಅಲ್ಲಿ ಜನಗಳ ವೀಕ್ಷಕರು ಸ್ವಲ್ಪ ಅವನು ಕಾಣಿಸ್ತೀರ ತಲೆ ಈ ತರ ಒಂದು ದಾರ, ಅದ್ರ ಕೆಳಗಡೆ ಒಂದು ನೆಟ್ ಕಟ್ಟಿದೀನಿ. ನೆಟ್ಟಿಗೆ ಬೋಟಿ ಹಾಕಿದೀನಿ ಕೋಳಿದು. ಅದು ಬ್ಲರ್ ಮಾಡಿ ತೋರಿಸ್ತೀನಿ ಆಯ್ತಾ ಬೋಟಿನ. ಇದನ್ನ ಏಡಿ ಹೆಂಗ್ ಕಟ್ಟಿತ್ತ ನೋಡಿ. ಇದ್ರಲ್ಲಿ ಏಡಿ ಇದೆ ಅಂತ ನೋಡೋಣ. ಹಾಕಿಟ್ಟಿದ್ರೆ ಅವಾಗ್ಲೇ ಕಲ್ಲಡಿದೆ, ಕಾಣಿಸ್ತಾ ಇಲ್ಲ. ನೀವ್ ಕಾಣಿಸ್ತೀರಾ? ನೋಡಿ, ಕಾಣಿಸ್ತೀರಾ? ಟ್ರೈ ಮಾಡಿ. ಏನೋ ಗಟ್ಟಿಯಾಗಿ ಹಿಡಿದಿದೆ ಮಾತ್ರ, ಏನು ಅಂತ ಗೊತ್ತಾಗ್ತಿಲ್ಲ. ಫುಲ್ ಸ್ಲೋಲಿ ಇಳಿಬೇಕು ಇಳಿ ಟೈಮಲ್ಲಿ. ಕಾಣಿಸ್ತೀರಾ ಹೇಳಿ? ಇಲ್ಲಿ ಎಳೆಯೋ ಟೈಮಲ್ಲಿ ಇದು ಅದ್ ನೋಡಿ, ಒಂದ್ಸರಿ ಏಡಿ ಇಟ್ಕೊಂಡ್ರೆ ಮತ್ತೆ ಆತರ ಬಿಡಲ್ಲ ಅದು. 2 ಒಂದೇ ಸತಿ 2 ಜಾಕ್ ಪಾಟ್. ಇದು ಜಾಕ್ ಪಾಟ್ ಈ ತರ ಏಡಿ ಕಚ್ಕೊಳ್ಳುತ್ತೆ. ಕಾಣಿಸ್ತೀನ ನಾನು. ಬಂಧುಗಳೇ, ಏಡಿ ನೋಡಿ ಏನ್ ಸೈಜ್ ಇದೆ. ಮಕ್ಕಳು ಮಾತ್ರ ಯಾರು ಈ ತರ ಟೆಕ್ನಿಕ್ ಟ್ರೈ ಮಾಡಕ್ ಹೋಗ್ಬೇಡಿ. ದೊಡ್ಡವ್ರು ಮಾತ್ರ ಈ ತರ ಟ್ರೈ ಮಾಡಿ. ಯಾಕಂದ್ರೆ ಈ ಏಡಿ ಕೈಲಿ ಕಚ್ಚಿಸ್ಕೊಂಡ್ರೆ ಆಮೇಲೆ ಬೆರಳಿಲ್ಲ ಅಂದ್ರೆ ಮತ್ತೆ ನನ್ನ ಹತ್ರ ಬಂದು ಕೇಳ್ಬೇಡಿ. ಮೊದ್ಲೇ ಹೇಳಿನಿ. ಇದನ್ನ ಕಟ್ ಮಾಡ್ಕೊಳ್ಳೋಣ. ಏಡಿ ಗೊತ್ತಲ್ಲ ಹೆಲ್ತಿಗೆ, ಕಲ್ಲೇಡಿಗಳು ಸಖತ್ ಒಳ್ಳೇದು ಹೆಲ್ತಿಗೆ. ನಿಮ್ಮೂರಲ್ಲಿ ಇದಕ್ಕೆ ಏನಂತ ಕರೀತಾರಂತ ಹೇಳಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಏಡಿ ನೋಡಿ ಎಲ್ಲಿ ಲಾಕ್ ಆಗ್ತು. ಫೋನಲ್ಲಿ ಯಾವ ತರ ಏನ್ ನೋಡಿದೆ ನೋಡಿ, ಏನ್ ಸ್ಟ್ರಾಂಗ್ ಆಗಿದೆ ನೋಡಿ. ಏನ್ ವೆಯ್ಟ್ ಕೊಡ್ತದೆ. ಸ್ವಲ್ಪ ಸ್ಟ್ರಾಂಗ್ ಇದೆ. ನೋಡಿ ಹೆಂಗ್ ಕಾಣ್ತಿದೆ. ಸೈಜ್ ನೋಡಿ ಹೆಂಗಿದೆ. ಸೈಜ್ ನೋಡಿ, ಒಂದ್ಸತಿ ಇಟ್ಕೊಂಡ್ರೆ ಈ ತರ ಕಚ್ಕೊಂಡ್ ಬಿಡಲ್ಲ ಅದು. ನೋಡಿ ಇಲ್ಲಿ ದಾರನ ಕಟ್ಕೊಬಿಟ್ಟಿರೋದು, ಬಿಚ್ಚಾಕೆ ಆಗ್ತಲ್ಲ. ಲೆಕ್ಕ ಹಾಕಿ ಇನ್ನು ಬೆರಳು ಕಚ್ಕೊಂಡ್ರೆ ಇನ್ನು ಹೆಂಗಿರುತ್ತೆ ಅಂತ. ಕೊಮ್ಮು ನೋಡಿ ಎಷ್ಟು ಸೈಜ್ ಇಲ್ಲಿ. ತುಂಬಾ ಒಳ್ಳೇದು ಹೆಲ್ತಿಗೆ. ವರ್ಷಕ್ಕೆ ಒಂದ್ಸರಿ ಇದನ್ನ ತಿನ್ಲೇಬೇಕು. ನಮ್ಮ ವಾಸುಬೈ ಅವ್ರು ಹೇಳಿದ್ದಾರೆ. ಯಾವ ವಾಸುಬೈ ಅಂತ ಗೂಗಲ್ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕಾಲೇನ್ ಬೇಡ ಈ ಸಣ್ಣದಿದ್ರು, ಯಾಕಂದ್ರೆ ಅದನ್ನ ರುಬ್ಬಿ ಸಾಂಬಾರಿಗೆ ಹಾಕ್ತಾರೆ. ನಾವು ಹಾಕ್ತಲ್ಲ ಅಷ್ಟೇ ಹೊತ್ತು, ಬೇಡ ಅಂತ. ಹಿಡಿಬೋದು, ನಾವು ಹಿಡಿತಲ್ಲ ಇವತ್ತು. ಇಬ್ಬರೇ ಇದೀವಿ, ಜಾಸ್ತಿ ಬೇಡ ಅಂತ. ಒಂದು 10 ಜನ ಸಾಕು ಅಂತ ಹಾಕಿದ ತಕ್ಷಣ ಹಂಗೆ ಸಿಗ್ತದೆ. ನೀವು ಒಂದ್ಸತಿ ನಿಮ್ಮ ಊರಲ್ಲಿ ಟ್ರೈ ಮಾಡಿ, ಆಮೇಲೆ ನಂಗೆ ಕಮೆಂಟ್ ಮಾಡಿ ಹಿಡಿದ್ಮೇಲೆ ಹೆಂಗಿತ್ತು ನನ್ನ ಐಡಿಯಾಗಳು ಅಂತ. ಟೆಕ್ನಾಲಜಿಯಾ ಮೀನುಗಳು ನೋಡಿ ಏನ್ ಸೈಜಲ್ಲಿ ಇದೆ.
ಮೀನುಗಳು ಕಾಣಿಸ್ತಿದ ನೋಡಿ, ಮೀನುಗಳು. ಒಂದಿನ ಈ ಮೀನುಗಳನ್ನ ಹಿಡ್ದು ಒಂದು ಒಳ್ಳೆ ಫ್ರೈ ಮಾಡೋಣ. ಒಳ್ಳೆ ಫ್ರೈ ಎಳೆ ಇದು ದೊಡ್ಡದಾಗಲ್ಲ ಈ ಮೀನುಗಳೇನಂದ್ರೆ, ಇದೇ ಲಾಸ್ಟ್ ಸೈಜು. ಈ ಮೀನುಗಳನ್ನೆಲ್ಲ ನಾನು ಹಿಡಿತೀನಿ, ಬಂದು ತೋರಿಸ್ತೀನಿ ತಡೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕ್ಲೀನಾಗಿ ಬಲೆ ಬಿಟ್ಟು ಹಿಡಿತೀನಿ. ಓಕೆ ಫ್ರೆಂಡ್ಸ್, ಒಂದು 10 ಏಡಿ ಹಿಡ್ತಿದ್ದೀವಿ. ಕ್ಲೀನಾಗಿ ತೊಳ್ಕೊಳ್ಳೋಣ, ಕ್ಲೀನ್ ಮಾಡ್ಕೊಳ್ಳೋಣ. 2 ಟೊಮಾಟೊ 3 ಆನಿಯನ್ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಳ್ಳೋಣ. ಬನ್ನಿ ಏಡಿ ಕ್ಲೀನ್ ಮಾಡ್ಕೊಳ್ಳೋಣ. ಲೈಟಾಗಿ ಹಿಂಗೆ ಹೊಡೆದ್ರೆ ಸಾಕು, ಅದರ ಬೆನ್ನು ಕ್ಲಿಯರ್ ಆಗಿ ಬರುತ್ತೆ, ಅದರ ಬ್ಯಾಕು. ಓಕೆನಾ? ಹಿಂಗೆ ಮಾಡ್ದನಾ ಇಷ್ಟೇ, ಈಸಿಯಾಗಿ ಬಂತು ನೋಡಿ. ಏಡಿ ಹಿಡಿದಾಗ ಇಷ್ಟು ಸಿಕ್ಕಿತ್ತು, ಇವಾಗ ನೋಡಿದ್ರೆ ಇಷ್ಟೇ ಎಷ್ಟಾಗಿದೆ. ಇಷ್ಟೇ ಇದೀವಿ, ಅದಕ್ಕೆ ಪ್ರಕಾರ ಒಂದು 10 12 ಹಿಡ್ತೀವಿ ಅಷ್ಟೇ. ಜಾಸ್ತಿ ಜನ ಇದ್ದರೆ ಒಂದು 50 ಹಿಡ್ತಿದ್ವಿ. ಬರೀ ಏನು ಒಂದು 1/4 ಗಂಟೆಲಿ ಹಿಡ್ತೀವಿ ಏಡಿಗಳು. ಒಂದು ಹೋಗೋದು ಒಂದು ಗಂಟೆ 2 ಗಂಟೆ ಇಲ್ಲ, ಒಂದು 1/4 ಗಂಟೆಲಿ ನೀವೊಂದು ಟೈಮ್ ಮಾಡಿ ನೋಡಿ. ಒಂಥ ಜಾಗದಲ್ಲಿ ಬಿಟ್ಟರೆ ಎಂಥ ಏಡಿಗಳು ಕಟ್ಟಿರ್ತೀವಿ. ನಾವು ಹೆಂಗೆ ಯೂಸ್ ಮಾಡಿದ್ದೀವಿ ಅದೇ ಥರ ದಾರ ಕಟ್ಟಿ, ಬೋಟಿದು ಕಟ್ಟಿ, ವೇಸ್ಟೇಜ್ ಕಟ್ಟಿ, ಗೋಣಿದು ಬೋಟಿ ಕಟ್ಟಿ ಈ ಥರ ಮಾಡಿದ್ದೀವಿ ನೋಡಿ. ಒಳ್ಳೆ ಮನೇಲಿ ಒಂದು ಒಳ್ಳೆ ಏನಿದೆ, ಒಂದು ಸುತ್ತಲ ಫ್ರೈಯ ಸಾಂಬಾರ ಮಾಡ್ತೀನಿ, ವರ್ಷಕ್ಕೊಂದು ಚೆನ್ನಾಗಿರುತ್ತೆ. ಈ ಕಡೆ ಇರೋ ಬಂಡಿ ಇಟ್ಕೊಳ್ಳೋಣ. ಆನಿಯನ್ ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮಸಾಲ ಹಾಕೋಣ. ಮಸಾಲೆ ಎಲ್ಲ ಹಾಕ್ಕೊಂಡು ಈ ಥರ ಸ್ವಲ್ಪ ಸ್ಟಿರ್ ಮಾಡ್ಕೊಬೇಕು, ಗಸಿ ಥರ ಮಾಡ್ಕೊಬೇಕು. ಸ್ವಲ್ಪ ಓಕೆ ಫ್ರೆಂಡ್ಸ್, ಇವಾಗ ಏಡಿನ ಹಾಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ, ಏಡಿ ಹಾಕೋಣ. ನೋಡಿ, ಮಸಾಲೆಗಳೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಏಡಿಗಳಿಗೂ ಮಸಾಲೆ ಹಿಡಿಬೇಕು. ಒಳ್ಳೆ ಘಮ 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 ಅಂತಿದೆ ಪರಿಮಳ. ಇಲ್ಲೇ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಹಿಂಗಿರ್ಲಿ, ಆಮೇಲೆ ನೀರು ಹಾಕೋಬಿಡೋಣ. ನೋಡಿ, ವೈಟ್ ಆಗ್ತಿದೆ, ಚೆನ್ನಾಗಿ ಕುದೀತಿದೆ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದ್ಮೇಲೆ ತೆಗೆದ್ಬಿಡೋಣ, ಸರ್ವ್ ಮಾಡ್ಕೊಳ್ಳೋಣ. ಆಯ್ತಾ? ಓಕೆ ಗೆಳೆಯರೆ, ಏಡಿ ಗಸಿ ರೆಡಿಯಾಗಿದೆ. ನೋಡಿ ಹೆಂಗಾಗಿದೆ ಅಂದರೆ ಬಾಯಲ್ಲಿ ನೀರು ಬರ್ತಿದೆ, ಹಂಗೆ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ ನೋಡೋಣ ಹೆಂಗೆ ಬಂದಿದೆ ಅಂದರೆ. ಇದು ವೈಟ್ ಬಂದರೆ ಇದನ್ನು ಬಂದಿದೆ ಅಂತ ಲೆಕ್ಕ. ನಾವು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ.
ಚೆನ್ನಾಗಿ ಬಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ನ್ಯಾಚುರಲ್ ಏಡಿ ಗೊತ್ತಲ್ಲ, ಅಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಏಡಿ ವರ್ಷಕ್ಕೊಂದ್ಸತಿ ತಿನ್ಲೇಬೇಕು, ಹೆಲ್ತ್ ತುಂಬಾ ಒಳ್ಳೇದು. ನೀವು ಒಂದ್ಸತಿ ಮನೆಗೆ ಟ್ರೈ ಮಾಡಿ ನೋಡಿ. ಏನಿಲ್ಲ, ಇನ್ನೇನು ಮಳೆಗಾಲಕ್ಕೆ ಶುರು ಆಗುತ್ತೆ. ಮಳೆಗಾಲ ಶುರು ಆದರೆ ಏಡಿಗಳ ಹಬ್ಬ. ಯಾವ ಗದ್ದೆಗೆ ಹೋದ್ರೂ ಏಡಿಗಳು ಸಿಕ್ಕೇ ಸಿಗುತ್ತೆ. ಮರಿಡೋ ಟೈಮ್ ಅದು. ಒಂದು 10 ಏಡಿ ಹಿಡ್ಕೊಂಬಂದ್ರೆ ಮನೇಲಿ ಒಳ್ಳೆ ಈ ಥರ ಒಂದು ಸಾಂಬಾರು ಮಾಡಿ ಒಂದಿಷ್ಟು ಅನ್ನ ರೆಡಿ ಮಾಡಿದ್ರೆ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಇದು ಹೇಳಿ, ಒನ್ ಮೋರ್ ಅನ್ಬೇಕು. ಬೇರೆ ಡೈಲಾಗ್ ನಾನು ಕಾಪಿ ಮಾಡಿದ್ದೀನಿ. ಕೊಂಬು ಹಂಗೆ ನೋಡಿಲ್ಲ, ಕೊಂಬು ತಿನ್ಬೇಕು. ಚೆನ್ನಾಗಿ ಬೆಂದಿರೋದಕ್ಕೆ ನೋಡಿದ್ರೆ ಓಪನ್ ಆಗ್ತದೆ ಹಂಗೆ. ಬೆಣ್ಣೆ ಇದ್ದಂಗಿದೆ. ಮಾಂಸ ನೋಡಿ, ಬೆಣ್ಣೆ ಇದ್ದಂಗಿದೆ. ವಾವ್, ನಿಜವಾಗ್ಲೂ ಸೂಪರ್ ಆಗಿದೆ ಇದು. ಇದ್ರ ಕೈ ಭಾರಿ ಚೆನ್ನಾಗಿದೆ. ಇದನ್ನ ಜಾಸ್ತಿ ಯಾರು ತಿನ್ಬೇಕು ಅಂದ್ರೆ ಈ ಆಕ್ಸಿಡೆಂಟ್ ಆಗಿರುತ್ತಲ್ಲ, ಬೆಡ್ಡಲ್ಲಿ ಪೇಷಂಟ್ಗಳಿರ್ತಲ್ಲ, ಅಂಥವ್ರು ತಿನ್ನಿ. ಮೂಳೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ಮತ್ತೆ ಯಾರು ಸ್ವಲ್ಪ ವೀಕ್ ಇರ್ತಾರೋ ಅಂಥವ್ರು ತಿನ್ಸಿ. ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಸ್ಟಡಿ ಆಗ್ತದೆ, ಸ್ಟ್ರೆಂತ್ ಬರ್ತಾರೆ. ಏನಪ್ಪ ಇಷ್ಟೊಂದೆಲ್ಲ ಮಾತಾಡ್ತೇನೋ ಅಂತ ಅನ್ಕೋಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಯಾವ್ಯಾವ ಥರ ವಿಡಿಯೋ ಬೇಕು ಅಂತೆಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರು ನೀವು ಫಾರ್ವರ್ಡ್ ಮಾಡಿ ವಿಡಿಯೋ ನೋಡೋಕೆ ಸ್ಲೋಲಿ ಆರಾಮಾಗಿ ಪೀಸಾಗಿ ಎಲ್ಲ ಪ್ರತಿಯೊಂದು ವಿಷಯನೂ ತಿಳ್ಕೊಳ್ಳಿ. ಏನೇನು ಹಾಕ್ತೀನಿ, ಯಾವ ಥರ ಕ್ಯಾಚ್ ಮಾಡಿದ್ದೀನಿ ಎಲ್ಲ ಅದರಲ್ಲಿ ಇದೆ ಫುಲ್ ವಿಡಿಯೋದಲ್ಲಿ. ಫಾರ್ವರ್ಡ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ನೀವು ಇನ್ನೂ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್.